ಹುಳ ಕಟ್ಟಾಗೈತೆ. ಆಪ್ರೇಷನ್ ಮಾಡಿ ಅದು ಎಷ್ಟು ದಿವಸ ಆಯಿತು? ಯಾವ ಗಾಡಿಯಿಂದ? ಬನ್ನಿ ಸರ್ ಇಲ್ಲಿ ಇದು ಜೈಂಟ್ ಕಳ್ಕೊಂಡು ಒಂದು ಪೀಸ್ ಬಂದ್ಬಿಟ್ಟಿದೆ ನೋಡಿ. ಏನಿದ್ರು ಡಾಕ್ಟ್ರು? ಆಪರೇಷನ್ ಮಾಡಬೇಕು ಅಂತ. ಎಲ್ಲಿ? ತೆಗೀರಿ ಜಾಕೆಟು. ಯಾವ ಎಕ್ಸರ್ ಪಲ್ಯ ತೆಗ್ಸರ? ಒಳ್ಳೇದು ತೆಗ್ಸಿದ್ದು ಸಮಾಧಾನ ಆಯ್ತಲ್ಲ. ದೇವರು ಕೈ ಊರ್ತಾರ ಅಂದರೆ ಚಿಂದಿ ಆಗ್ಬಿಡೋದು. ಯಾವ ಗಾಡಿಯಿಂದ? ಎಕ್ಸ್ಪಲ್ಸ್. ಕೂತ್ಕೊಳ್ಳಿ. ಸ್ವಲ್ಪ ಹಿಡ್ಕೊಳ್ಳಿ ಸರ್. ಭಾಳ ಗಟ್ಟಿ ಪಲ್ಯವನ್ನ ತೆಗೆದಿರೋದು ನೋಡಿ. ಇದರ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಎಲ್ಲಿ? ಬೆಂಗಳೂರಲ್ಲಿ? ಸರ್ ಬನ್ನಿ ಸರ್ ಅಲ್ಲಿ ಇಟ್ಕೊಳ್ಳಿ. ಯಾಕೆ ಬಿಡಪ್ಪ, ದೇವ್ರು ಒಳ್ಳೇದು ಮಾಡೋದು. ಎಲ್ಲ ಬಂದ್ರಿ. ಶಾಬಾಷ್. ಜಲ್ದಿ ಮುಂದೆ ಕೊಡಿ, ಮುಂದೆ ಕೊಡಿ, ದವಾಖ ಮುಂದೆ ಕೊಡಿ. ಬನ್ನಿ ಹಿಂದಕ್ಕೆ ಬನ್ನಿ ಕೊಡಿ, ಹೀಗೆ ಬನ್ನಿ ಕೊಡಿ. ಏನಾಗಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. ಸಲ ಆಗ್ಬಿಡಿ ಶರೀರ. ಕಾಲು ಹಾಂ, ಫ್ರೀ ಆಗ್ಬಿಡಿ. ಸಣ್ಣ ಸಣ್ಣ ಭಾಳ ಗಟ್ಟಿ ತೆಗೆದಿರೋದು. ನಾನು ಕೂತ್ಕೊಂಡು ಎದೇಳಿ ಎತ್ತಿ ಸಾಕು ಕತ್ತಿಟ್ಬಿಟ್ಟೆ. ಎತ್ತಿ ಏನಿದೆ ಎದೇಳಿ ನಿಧಾನಕ್ಕೆ ಕೂತ್ಕೊಳ್ಳಿ. 100 kg ಇದ್ರೆ ಏನಾಗಿಲ್ಲ, ಇಟ್ಕೊಳ್ಳಿ ಸರ್. ಕೈ ತಿರುಗಿಸಿ. ಈಗ ಇಲ್ಲಿ ನೋಡ್ರಾ ಭಾಳ ಜಲ್ದಿ. ಎಷ್ಟು ಗಂಟೆಯಲ್ಲಿ ಆಗಿದ್ದು? ನೈಟಲ್ಲಿ ಭಾಳ ಜಲ್ದಿ. ಇಲ್ಲಿ ಬನ್ನಿ, ಈ ಕಡೆ ಹಿಡ್ಕೊಳ್ಳಿ. ಕೈ ಊರ್ತಾ ಇಲ್ಲ ಅಂದ್ರೆ ತಲೆಗಿಲೆ ಎಲ್ಲ ಇದಾಗ್ಬಿಡೋದು. ಹಂಗೆ ಇರಬೇಕು. ಅವರ ಮನುಷ್ಯ ತಡೆಯೋದಿಲ್ಲ. ಕೊಡಿ ಸರ್. ಎಲ್ಲಿ ಹೇಳಿದ್ರು ಆಪ್ರೇಷನ್ಗೆ? ಬೆಂಗಳೂರಲ್ಲಿ. ಎಲ್ಲಿ ಬೆಂಗಳೂರಲ್ಲಿ? ಹಾಂ, ಕಾಲು ಸ್ವಲ್ಪ ಏನು ಯಾವ ಮೂಳ ಸ್ಟಾರ್ಟ್ ಆಗೋದು 3 ತಿಂಗಳು ಬೇಕು. ನಿಮ್ಗೆ 15 ದಿವಸ ರೆಡಿ ಮಾಡ್ಕೊಡ್ತೀನಿ. ನಡೆಯೋದು ಏನು ಅದಕ್ಕೆ ಮಗನ ಒಳ್ಳೇದು ಮಾಡ್ತಾರೆ. ಆಡಿಸಿ ಚೆನ್ನಾಗಿ ಬರಿಬೇಕು. ಎಲ್ಲಿ ಕೂತ್ಕುದ್ರೆ ಅವ್ರಿಗೆ ಹಿಂಗಿರಲಿ. ಓಡಾಡಿದ್ರೆ ಕೈ ಹಿಂಗಿರ್ಬೇಕು. ಯಾಕಂದ್ರೆ ಊತ ಕೆರಳೆ ಬಿಡ್ತೀರ, ಊತ ಬಂದ್ಬಿಡ್ತದೆ ಕೈ. ಹಿಂಗಿರ್ಬೇಕು ಕೈ. ಕಟ್ತೀನಿ 1 ನಿಮಿಷ. ಹಿಂಗೆತ್ತಿ ಕೈಗ ಅಷ್ಟೇ ಹಿಂಗೆ ತಿರುಗಿಸಿ. ಇಷ್ಟೇ ಇಷ್ಟು ಬರ್ತಾಯ್ತಾ? ಇಷ್ಟೇ ಬರೋದು. ರೌಂಡ್ ತಿರುಗ್ತದ ಇದು ಕೈ. ಇಷ್ಟೇ ಅದೇ ಇರೋದು. ಮೇಲೆ ಅದು ನೋಡಬೇಕು. ಇಷ್ಟು ಬರ್ತಾನೆ ಇರಲಿಲ್ಲ. ಕೈ ಆಡಿಸಿ, ಹಿಂಗೆ ಚೆನ್ನಾಗಿ ಆಡಿಸಿ. ಬಟ್ಟೆ ಎಷ್ಟು ಆಡಿಸಿರೋ ಅಷ್ಟು ಒಳ್ಳೇದು. ಯಾಕಾದ ಊತ ಬಂದ ಮಡಿಗೆ ಈ ಕಡೆ ತಿರುಗಿ. ಶಾಬಾಷ್. ಇದು ಇದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿ. ಇದು ಎಕ್ಸ್ರೇ ತೆಗ್ಸಿಲ್ಲ? ಇಲ್ಲ, ಅದು ಇವಾಗ ನೋಡ್ತಾ ಇತ್ತು. ಬಿಸಿಲಲ್ಲಿ ಕಾಣಿಲ್ಲ ನಿಮಗೆ. ಇಲ್ಲಿ ಸ್ವಲ್ಪ ಕ್ರಾಕ್ ಆಗಿದೆ. ಇದೈತಲ್ಲ, ಐದು ದಿವಸ ಗಂಟ ಸುಮ್ಮನೆ ಅಷ್ಟು ತಗೊಳ್ಳಿ. ಈಗ ಹಾಸ್ಪಿಟಲ್ ಮಡಿಯಕ್ಕಿಲ್ಲ, ತೊಡೆ ಮೇಲೆ ಮಡಿಗೆ ಹಂಗೆ ಅದು ಹಾಂ ಹಿಂಗೆ ಮಡಿಕೊಂಡಿರ್ಬೇಕು ಮಂಡಿ ಮೇಲೆ. ಆಡಿಸಿ, ಬೆಳ್ಳ ಆಡಿಸಿ ಅಷ್ಟೇ. ಕಾಲು ಎಷ್ಟು ಆಡ್ತಾರೆ ಅಷ್ಟು ನೋಡಿ. ಎಲ್ಲಿ ಕೂತ್ಕೊಂಡು ಮನೆಯಲ್ಲಿ ನೋಡಿ ಹಿಂಗಿರ್ಲಿ ಕೈ. ಓಡಾಡಿದ್ರೆ ಹಿಂಗಿರ್ಲಿ. ಮನೆಯಲ್ಲಿ ಹಂಗೆ ಮಡಿಕೊಂಡಿರ್ಬೇಕು ಕೈ. ಎದಳ ಮೇಲೆ ಆಡಿಸಿಬಿಟ್ಟು ಹಿಂಗೆ ಆಡಿಸ್ತಾ ಇರ್ಬೇಕು. ಕೈ ಎಷ್ಟು ಆಡಿಸ್ತೀರ ಜಲ್ದಿ ಊತ ಹಿಡಿತದೆ. 5 ದಿವಸ ಗಂಟ ಆಗಲಿ. ಬರೋ ದಿವಸ ಸ್ನಾನ ಮಾಡಿದ್ರೆ ಕೈ ಎತ್ತು ಮಾಡಿ ನೀರು ಬಿದ್ದು ಪರವಾಗಿಲ್ಲ, ನಾನು ಬಿಸ್ಕೊತೀನಿ. ಆಡಿಸಿ ಅಲ್ಲಿ ಕೂತ್ಕೊಡಿ. ಮನೆಯಲ್ಲಿ ನೋಡಿ ಬಿಟ್ರೆ ಕೈ ತೆಗಿ. ಹಿಂಗೆ ಕೂತ್ಕೊಡಿ. ಹಿಂಗೆ ನೋಡಿ, ಹಿಂಗೆ ಆರಾಮಾಗಿ ಕೂತ್ಕೊಡಿ. ಏನಾಗಿಲ್ಲ. ದೇವ್ರ ಕಡೆಯಿಂದ ಈಗಾಗಲೇ ಎಷ್ಟು ಸೆಟ್ ಆಗ್ಬಿಟ್ಟಿದೆ. ನೀವು ಕೈ ಎಷ್ಟು ಆಡಿಸ್ತೀರೋ ಅಷ್ಟು ಜರಾಮ್ ಹೋಯ್ತೆ ಸರ್.
ಬಿದ್ದಿದಾರಲ್ಲ ಮಾತ್ರ ಬಿಟ್ಟು ಆಡಿಸಿ ಹಿಂಗೆ ಆಡಿಸ್ತಾ ಇರ್ಬೇಕು ಅಷ್ಟೇ ಬೈ ಹಾಕಿ ಇಷ್ಟು ಬರ್ತಾ ಆಯ್ತಾ ನೋಡಿದ್ರಾ ಏನು ಹೆದರ್ಬೇಡಿ ಕೈ ನೋಡಿ ಹಿಂಗೆ ಇರಬೇಕು ಆಗೈತು ವಾಸ ಆಗೋದು ನೋಡಿ ಇಷ್ಟಿರಲಿ ದೊಡ್ಡಪ್ಪ ಇಲ್ಲಿ ಕೂತ್ಕೊಂಡು